ಈಗೇನು ಹನುಮತ್ ಧ್ವಜ ಆಗಲಿ ರಾಷ್ಟ್ರಧ್ವಜ ಆಗಲಿ ನಮಗೆ ಎಲ್ಲದಕ್ಕೂ ಗೌರವ ಇದೆ. ಆರ್ಟಿಕಲ್ 51A ಸಂವಿಧಾನದಲ್ಲಿ ಏನಿದೆ ಅದ್ರ ಬಗ್ಗೆ ಸಿ ಟಿ ರವಿ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಕಾಣದ ಕೈಗಳು ಯಾವ ಇದನ್ನು ಕಿಡಿಗೇಡಿಗಳು ಮಾಡಿಸಿದ್ದಾರೆ ಅವ್ರು ಓದ್ಕೊಳಕ್ಕೆ ಕೇಳ್ರಿ, ಅದನ್ನು ತಿಳ್ಕೊಳಕ್ಕೆ ಕೇಳ್ರಿ. ಯಾವ್ದಾರು ಸ್ಕೂಲ್ ಟೀಚರ್ ಇಟ್ಕೊಂಬಿಟ್ಟು ಆರ್ಟಿಕಲ್ 51 ತಿಳ್ಕೊಳಕ್ಕೆ ಕೇಳ್ರಿ. ನಮಗೆ ನೋಡಿರಿ, ಪ್ರತಿಭಟನೆ ಮಾಡಲಿ, ಶಾಂತಿಯುತ ಮಾಡಲಿ, ನಮಗೆ ಸಮಸ್ಯೆ ಇಲ್ಲ. ನಾವು ಹಿಂದೂಗಳೇ ಹನುಮತ್ ಧ್ವಜನ ಬಾವುಟ ಹಾರಿಸ್ತಾರೆ, ನಾವು ಗೌರವಿಸ್ತೀವಿ ಹನುಮತ್ ಧ್ವಜಕ್ಕೆ, ಆಮೇಲೆ ರಾಷ್ಟ್ರಧ್ವಜಕ್ಕೂ ನಾವು ಗೌರವಿಸ್ತೀವಿ. ಆದರೆ ಇವರು ರಾಜಕೀಯವನ್ನು ಈಗ ರಾಮ ಯಾರು, ಅವರೆಲ್ಲ ಟ್ರೈಬ್ಸ್ ರೀ, ನಮ್ಮ ಪೂರ್ವಜರು ರಾಮ ಮತ್ತು ಕೃಷ್ಣ ಅವರೆಲ್ಲ ಕುರಿ ಕಾಯ್ಕೊಂಬಂದವರು ಅವರೆಲ್ಲ ನಮ್ಮ ಪೂರ್ವಜರು, ಅವ್ರನ್ನ ಇಟ್ಕೊಂಡು ರಾಜಕೀಯದ ಬೇಳೆ ಬೇಯಿಸ್ತಾರಲ್ಲ, ಇದು ಯಾವ ನ್ಯಾಯ? ಈ ಕಾನೂನು ಕ್ರಮ ಈಗ ಹೋಮ್ ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಇದು ಕೂಡಲೇ ಇವ್ರ ಮೇಲೆ ಸರ್ಕಾರ ಇದ್ದು ಕೂಡ ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಕೂಡಲೇ ಇವ್ರ ಮೇಲೆ ಆರ್ಟಿಕಲ್ 51A ಆಕ್ಟ್ ಪ್ರಕಾರ ಅವ್ರನ್ನ ಕಂಡೀಷನ್ ಮಾಡಿಬಿಟ್ಟು ಅವ್ರಿಗೆ ಕಾನೂನಲ್ಲಿ ಶಿಕ್ಷಣ ಕೊಡಿಸ್ಬೇಕು ಅಂತ ಕೇಳ್ತೀವಿ. ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಿ ಹೋಗ್ಬೇಕು. ನಾವು ಭಾರತಾಂಬೆಯ ಮಕ್ಕಳು, ಭಾರತೀಯರು. ಈಗ ಪಬ್ಲಿಕ್ ಪ್ಲೇಸಲ್ಲಿ ಕರ್ನಾಟಕದ ಬಾವುಟ ಬಿಟ್ಟ ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವಜಸ್ತಂಭಕ್ಕೆ ಆರ್ಟಿಕಲ್ 51 ಏನು ಹೇಳ್ತಾರೆ, ರಾಷ್ಟ್ರಧ್ವಜಕ್ಕೆ ಮತ್ತೆ ಗೌರವ ಕೊಡಬೇಕು, ಕರ್ನಾಟಕದ ಧ್ವಜ ಮತ್ತು ರಾಷ್ಟ್ರೀಯ ಧ್ವಜ, ತ್ರಿವರ್ಣ ಧ್ವಜ ಆರಿಸಬೇಕು ಅಂತ ಐತೆ. ಯಾವುದಾದ್ರು ದೇವಸ್ಥಾನಗಳ ಮೇಲೆ ಅವರವ್ರ ಧರ್ಮದ ಬಾವುಟಗಳನ್ನ ಆರಿಸ್ಕೊಳ್ಳಿ, ಅದಕ್ಕೆ ಸಂಬಂಧ ನಮಗಿಲ್ಲ. ಈ ಕಾಣದ ಕೈಗಳು ರಾಜಕೀಯನ ವ್ಯಾಪಾರ ಮಾಡಿಕೊಂಡು ಶಾಂತಿ ಭಂಗನ ಉಂಟು ಮಾಡ್ತಾರೆ. ಇದನ್ನು ನಾವು ಧಿಕ್ಕಾರಗೊಳಿಸ್ತೀವಿ. ಒಂದು ಇನ್ನೇನೇನಪ್ಪ, ಇದೇ ಥರ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡಗುಲಿ ಹೋದಾಗ ಎಲೆಕ್ಷನ್ ಟೈಮಲ್ಲಿ ಮೊಟ್ಟೆ ಹೊಡೆದ್ರು, ಸಿದ್ದರಾಮಯ್ಯ ಸೋಲಲ್ಲಿ ಎರಡು ಹೊಡೆದ್ರು. ನಮಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಈ ಏನು MP ಎಲೆಕ್ಷನ್ ನಡೀತಾ ಇದೆಯಲ್ಲ, ಇವರು ಬೇಕು ಅಂತಲೇ ಅವರು ಸೋಲ್ತೀವಿ ನಾವು ಭಯ ಬಿಟ್ಟು ಹಿಂಗೆ ನಮ್ಮ ಕುರುಬ ಸಮುದಾಯಗಳ ಕಾಸ್ಟ್ಗಳು, ಕನಕದಾಸ ಭಾವಚಿತ್ರನ ಟಾರ್ಗೆಟ್ ಮಾಡಿದರೆ ನಾವು ಇಡೀ ರಾಜ್ಯಾದ್ಯಂತ ಕುರುಬರು ಏನಿದ್ದೀವಿ ತೊಟ್ಟಿ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಬಗ್ಗಲ್ಲ. ನೆಕ್ಸ್ಟ್ ಮಂಡ್ಯದಲ್ಲೇ ನಾವು ಅಹಿಂದ ಶೋಷಿತರು ಮತ್ತು ಕುರುಬ ಸಂಘಗಳನ್ನ ನಾವು ಸಂಘಟನೆ ಇಟ್ಕೊಂತೀವಿ. ಅದು ಏನು ಮಾಡ್ತಾರೆ ಮಾಡಲಿ, ಗಂಡಸ್ತಾನ ಇದ್ದರೆ ಬಂದು ತೋರಿಸ್ಲಿ. ಮತ್ತು ಸುಮ್ಮನೆ ಯಾವುದೋ ಜಾತಿ ಧರ್ಮದಂಗಲ್ ಮಾಡಬಾರ್ದು. ರಾಜಕೀಯದಲ್ಲಿ ಎಲ್ಲರಿಗೂ ಸಮಾನ ಹಕ್ಕಿದೆ. ಸುಮ್ಕೆ ಇವರು ಕಾಣದ ಕೈಗಳು. ಈಗ ಅಲ್ಲಿ ಕಲ್ಲು ಹೊಡೆದವರಲ್ಲ ಹಾಸ್ಟೆಲ್ ಮೇಲೆ, ಅವ್ರು ನಿಜವಾದ ಅವರೆಲ್ಲ ವೀಡಿಯೋಗಳಿದ್ದಾವೆ. ಕನಕದಾಸನ ಭಾವಚಿತ್ರಗಳನ್ನ ಅರ್ಧ ಹಾಕಿದ್ದಾರೆ, ಸಿದ್ದರಾಮಯ್ಯನ ಭಾವಚಿತ್ರಗಳನ್ನ ಅರ್ಧ ಹಾಕಿದ್ದಾರೆ, ವೀಡಿಯೋ ಫೋಟೋಗಳಿದ್ದಾವೆ. ಅವ್ರು ಎಲ್ಲಿಂದ ಬಂದವ್ರೆ? ಅವ್ರು ಯಾರು ಮಂಡ್ಯದವರಲ್ಲ ಕಣ್ರಿ, ನಿಮಗೆ ಗೊತ್ತಿಲ್ಲ. ಕರಾಳಿಯಿಂದ ಬಂದಂತಕ್ಕರು. ಅವ್ರ ಮೇಲೆ ಕ್ರಮ ತಗೋಬೋದಾ? ಸರ್ಕಾರ ಯಾಕೆ ತಗೊಂತಿಲ್ಲ? ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ಗೆ ದಯವಿಟ್ಟು ನಾನು ಮನವಿ ಮಾಡ್ಕೊಂತೀವಿ, ಈ ಕೂಡಲೇ, ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಾಗ ಈ ಕೂಡಲೇ ಈ ಕಿಡಿಗೇಡಿಗಳ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಡ್ತೇವೆ ಎಂದು ನಾನು ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.